ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸಿಂಪಲ್ಲಾಗಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕೋಬೋದು. ತುಪ್ಪಕ್ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಹಸಿರುಮೆಣ್ಸಿಕಾಯಿ ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು. ಒಂದು ದಪ್ಪ ಈರುಳ್ಳಿ, 1-2 ಹಸಿರುಮೆಣ್ಸಿಕಾಯಿ ಇಷ್ಟೇ. ಇದು ತಟ್ಟಂತ ಆಗೋವಂಥದ್ದು, ಏನೋ ಕೆಲಸ ಇದೆ, ಇದಿದೆ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆಗ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ದಪ್ಪ ಟೊಮಟೊನ ತಗೊಂಡು ಹೀಗೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಯಾಕೆಂದರೆ ಕಟ್ ಮಾಡಾಕಿದ್ರೆ ಅದು ಸ್ವಲ್ಪ ಬೇಯೋಗಂಟ ಲೇಟ್ ಆಗುತ್ತೆ. ಈ ರೀತಿ ತರಿಯಾಗಿ ರುಬ್ಕೊಬಿಟ್ರೆ ಸಾಕು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಹಿಂಗೇನಕ್ಕೆ ಅಂದರೆ ಇದು ಎಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ, ಹುಳಿ ಬರುತ್ತೆ ಅಂದರೆ ಹಿಂಗೆ ಹಾಕ್ಬಿಟ್ರೆ ಸರಿಯಾಗುತ್ತೆ. ಹಾಗೆಯೇ ಬೇಳೆ ಸಾಂಬಾರ್ಗೆ ಹಾಕೊಂಡು ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 4-5 ನಿಮಿಷ ಕುದಿಸ್ಕೊಬಿಟ್ರಂತೂ ಸೂಪರಾಗಿರೋ ಗೊಜ್ಜು ರೆಡಿ ಆಯಿತು. ಇವತ್ತು ನಮ್ಮ ಮಧ್ಯಾಹ್ನದ ಊಟ ಹೀಗಿತ್ತು. ಬನ್ನಿ ಊಟ ಮಾಡೋಣ. ಹಪ್ಪಳ, ಸಾಂಬಾರು, ರೈಸ್, ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾಹ್ ಸಖತ್ತಾಗಿರುತ್ತೆ. ನಾನು ಆಲ್ರೆಡಿ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ರೈಸ್ಗೂ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ ಬಾಯ್.